ಬಾತ್ರೂಮ್ ತೊಳೆದಿದ್ದೀನಿ. ಯಾಕೆ? ಕೆಲಸ ಆಗಿಲ್ಲ. 94ರಲ್ಲಿ ಏನು ಕೆಲಸ ಆಯಿತು? ಮದುವೆ ಆಗ್ಬಿಟ್ಟೆ, ಕೆಲಸ ಇಲ್ಲ. ಹೆಂಡತಿ ಕರ್ಕೊಂಬಂದಿದ್ದೀನಿ, ಮನೇಲಿ ಬೈತಾ ಕೂತವ್ರೆ. ಬಾತ್ರೂಮ್ ತೊಳೆದಿದ್ದೀನಿ. ಕ್ಯಾಸ್ಟಿಂಗ್, ಈ ಥರ ಕ್ಯಾಸ್ಟಿಂಗು ಅದು ಬಚ್ಚ ಹೋಯ್ತಾ, 15 ಹೋಯ್ತಾ ಇದ್ದೀವಿ ಗೊತ್ತಾ. ಕೆಲಸ ಮಾಡಿದ್ದೀನಿ, ಇಂಥದ್ದು ಕೆಲಸ ಮಾಡಿದ್ದೀನಿ ಗೊತ್ತಾ. ಎಷ್ಟು ಅವಾಗ ಎಷ್ಟು 250 ರೂಪಾಯಿ ದೊಡ್ಡದು ನಮಗೆ. 230 ರೂಪಾಯಿ, 250, 250 ರೂಪಾಯಿ, 250. ಈಗ ಅದೇ 25,000 ಸಂಬಳ. ಅದು ಈಗ ಯಾವಾಗ 250, 25,000 ಸಂಬಳ. ಅಂದ್ರೆ 250 ರೂಪಾಯಿಗೆ ದುಡಿತಾ ಇದ್ರಾ? ಮತ್ತೆ ಏನು? 1 ರೂಪಾಯಿಂದ ದುಡಿತೀನಿ ಕಣ ನಾನು. 1 ರೂಪಾಯಿ ಕೊಡಿ. ನೀವು ಓದಿದ್ದೀರಾ ತಾನೇ, ಬೇರೆ ಕೆಲಸ ಸಿಗ್ಬೋದಲ್ವಾ? ಯಾರು ನಮಗೆ ಎಂಪ್ಲಾಯ್ ಮಾಡಲಿಲ್ಲ, ಗೌರ್ಮೆಂಟ್ ಕೆಲಸ ಎಂಪ್ಲಾಯ್ ಮಾಡಲಿಲ್ಲ. ಬಂದಿತ್ತು ಪೊಲೀಸ್ ಬಂದಿತ್ತು, ಫೈರ್ ಬಂದಿತ್ತು, ಎಲ್ಲ ಬಂದಿತ್ತು, ಯಾರು ಮಾಡಲಿಲ್ಲ. ಯಾಕೆ? ಯಾಕಂದರೆ ಎಂಪ್ಲಾಯ್ ಇಲ್ಲ. ಎಷ್ಟು ಏಜಲ್ಲಿ, ಯಾವಾಗ ಮದುವೆ ಆಗಿದ್ದು ನಿಮಗೆ? 94. ಆವಾಗ ಅಪ್ಪ ಇದ್ರಾ? ಅಪ್ಪ ಇಲ್ಲ, ಅಮ್ಮ ಇತ್ತು. ಅಮ್ಮ ಇದ್ರಾ? ಅಪ್ಪ ಇರಲಿಲ್ಲ, ನೀವೇ ದುಡಿತಾ ಇದ್ರು? ನಾವು ದುಡಿತಾ ಇದ್ದು. ನಮ್ಮ ಮಂದಿರೆಲ್ಲ ಅವರೆಲ್ಲ ಸಪ್ಲೈ ಮಾಡಿದ್ರೆ ಹೊಟ್ಟು ಸೆಳೆ ಅಂತ ಮದುವೆ ಮಾಡ್ಬಿಟ್ರು. ನಾನು ರಾಮಕುಂಬ್ರಮ್ಮನ ಹೇಳ್ತಿದ್ದೆ, ಸೆಳೆ ಅಂತ ಅಲ್ಲೇ ಮೇಲೂ ಲಾಕೌಟ್ ಆಯಿತು. ಹೊಸ ಕಷ್ಟ ಬಿದ್ದಿದ್ದಿಲ್ಲ. ನನ್ನ ಹೆಂಡತಿ ಪಾಪ ಎಷ್ಟೋ ಕಷ್ಟ ಬಿದ್ದ. ಅಂತೆಲ್ಲ ಕಷ್ಟ ಬಿದ್ದು ಇವತ್ತಿಸ ನಾವು ಇನ್ನೂ ನಮ್ಮ ಕಷ್ಟ ಪರಿಹಾರ ಇಲ್ಲ. ರಾತ್ರಿ ಹೋದ್ಮೇಲೆ ಮನೆಗೆ ಬಂದಿಲ್ಲ. ಗಂಡು ನನ್ನ ಮಗ ಚಪ್ಪತ್ತ ಹೊಡಿಬೇಕು ನನ್ನ ಮಗನಿಗೆ. ಯಾಕೆ ಬಂದಿಲ್ಲ? ಫ್ರೆಂಡ್ ಮೇಲೆ ಊಟ ಅಂತ ಹೋಗೋವನೆ, ಬಂದಿಲ್ಲ. ಕೆಲ್ಸಕ್ಕೆ ಬರ್ತಾನೆ, ಅವ್ನು ನೀರು ಮಾಡೋಗು ಅಂತ ಹೇಳ್ತಾನೆ. ಚಪ್ಪಲಿಲ್ಲ ಹೊಡಿಬೇಕು ನನ್ನ ಮಗನಿಗೆ. ಅವನಿಗೆ ಏನಾಗಲ್ಲ. ಒಂದು ದಿವಸ ಹೋದ್ರೆ ಏನಾದ್ರೂ ಆಗುತ್ತಾ? ಒಂದು ದಿವಸ ಇಲ್ಲೇ ಒಂದು ದಿವಸ ಕೊಂಡ್ಬೇಕಂತ. ಮನೆ ಒಬ್ಬನೇ ಮನೆ ಕಾಯಿದೆ. ಅದು ಐತೆ. ಬರ್ತಾನೆ ಬರಲಿಲ್ಲ. ಆಮೇಲೆ ಬರ್ತಾನೆ 12:15 ಮೇಲೆ ಫೋನ್. ಅಪ್ಪ, ನನ್ನ ಫ್ರೆಂಡ್ ಮೇಲೆ ಫಂಕ್ಷನ್ ಇತ್ತು, ಊಟ ಮಾಡಿದ್ದೀನಿ, ನೀನು ಮನೆ ಕಾಪಾಡಪ್ಪ. ನಾವಾಗ 1 ಗಂಟೆ ಆಯ್ತು, ನಾನು ಊಟ ಮಾಡ್ತಾ ಇದ್ದೀನಿ. ಅಯ್ಯೋ, ನಿಮ್ಮ ಲೈಫಲ್ಲಿ ಬೆಸ್ಟ್. ನನ್ನ ಮಗ ಬರಗಂಟೆ ನಾನು ಊಟ ಮಾಡಲ್ಲ. ಬಂದು ಊಟ ಮಾಡಿದ್ಮೇಲೆ ನಾನು ಊಟ ಮಾಡ್ತೀನಿ. 2 ಗಂಟೆ ಊಟ ಮಾಡ್ತೀನಿ. ಯಾಕೆ ಹಂಗೆ? ಅದು ಹಂಗೆ ಅದು ಪರಿಸ್ಥಿತಿ. ಹೌದಾ? ಹಂಗೆ ಹಾಕ್ಕೊಟ್ಬಿಟ್ಮೇಲೆ ಅವ್ನು ಊಟ ಕೈ ತೊಳೆದ್ಮೇಲೆ ಆಮೇಲೆ ನಾನು ಹಾಕಿ ಊಟ ಮಾಡೋದು. ನಿಮ್ಮ ಲೈಫ್ ಬೆಸ್ಟ್ ಮೂಮೆಂಟ್ ಯಾವುದು? ಬೆಸ್ಟ್ ಮೂಮೆಂಟ್ ಲೈಫ್ದು ತುಂಬ ಖುಷಿ ಯಾವಾಗಾದರೂ? ಖುಷಿ ಅಂದರೆ ಮದುವೆ ಮುಂಚೆನೇ ಖುಷಿ ಇತ್ತು. ಮದುವೆ ಮುಂಚೆ? ಈಗ ಅಕ್ಕ ಹೋದ್ಮೇಲೆ ಇದ್ದದ್ದು ಲೈಫ್ ಇದಾಗುತ್ತೆ. ಅಕ್ಕ ಇದ್ದಾಗ ಎಷ್ಟೋ ಚೆನ್ನಾಗಿತ್ತು. ತುಂಬ ಜ್ಞಾಪಕ ಬರುತ್ತಲ್ವಾ? ಜ್ಞಾಪನ ಮಾಡಿದ ಕಣ್ಣೆ ನೀರು ಬರ್ತದೆ. देखो गाइस, ये होता है बाप का प्यार. इन्होंने बताया अपना बेटा घर पे ना आए जब तक वो खाना ना खाए तब तक ये खाना ही नहीं खाते हैं. मतलब ये भूख ऐसे ही रहते हैं, भूखे ही रहते हैं, मतलब वो खाना ही नहीं खाते. ये होता है बाप का प्यार. वो जब तक अब वो कहेगा कि मैंने खाना खा लिया है, मेरा पेट भर गया, आप खा लो, तब तक ये खाना नहीं खाते. जब तक अपना बेटे को अपने हाथों से नहीं डालते. तो ये होता है बाप का प्यार. भाई सच में ऐसी ज़िंदगी, मतलब क्या होती है होगी यार. फीलिंग्स, ना वाइफ है ना मम्मी पापा है. आज ये देखना पड़ रहा है. हमारी ज़िंदगी भी आगे जाकर ऐसे ही हो जाएगी. हमको भी ये सब झेलना पड़ेगा. ಒಂದೊಂದು ಕೂಲಿಗೆ ಜನ ಲೈನ್ ನಿಂತ್ಕೊತಾ ಇದ್ದಾವೆ. ಡ್ರಮ್ ಎತ್ತಕ್ಕೆ? ಏನು ಡ್ರಮ್ಮು? ಡ್ರಮ್ಮು. ಆಡೋ ಟೈಡಿಂಗ್ ಇದೆಯಲ್ಲ, ಅಲ್ಲೇ ಇದು ಪೈಂಟ್ಗಳು ಆಗ್ತಾ ಇದೆ, ಡಬ್ಬಗಳೆಲ್ಲ. ಜಾನ್ಸನ್ ಪೈಂಟ್ ಡಬ್ಬಗಳು ಅವಾಗ 90ನೇ ಇಸ್ವಿಲಿ. 19th century. 90ನೇ ಇಸ್ವಿ, 1990ನೇ ಇಸ್ವಿಲಿ ಎಲ್ಲ ಕಡೆ ಕೆಲಸ ಮಾಡಿ ಲಾಸ್ಟಿಗೆ ಬಂದು ತಗೊಳಕ್ಕೆ ಈ ನನ್ನ ಮಗನ ಬೇವರ್ಸಿದ ಮಗನ ತಗೊಳಕ್ಕೆ. ಆದರೂ ಈ ದಿವಸ ಇದಿರಲ್ವಾ? ಮೊದಲು ಚೆನ್ನಾಗಿದ್ರಂತಲ್ವಾ ದೀಪಕ್ ಸರ್ ಎಲ್ಲರೂ? ಒಂದು ರೂಪಾಯಿ ಕೆಲಸ ಮಾಡ್ತಾ ಇದ್ರು. 1 ರೂಪಾಯಿ ಏನು ಬರ್ತಾ ಇತ್ತಣ್ಣ? 1 ರೂಪಾಯಿ ದೊರೆತು ಅವಾಗ. 1 ರೂಪಾಯಿ ದೊರೆತು, ಅದೇ ಜೀವನ ಚೆನ್ನಾಗಿತ್ತಲ್ವಾ? ಇವಾಗಲ್ಲ ಅದು 1 ರೂಪಾಯಿ, ಈಗ 100 ರೂಪಾಯಿ ಲೆಕ್ಕ. ಅದೇ ಬೆಸ್ಟ್ ಇತ್ತು. ಅದೇ ಬೆಸ್ಟ್ ಅಲ್ವಾ? 1 ರೂಪಾಯಿದೇ ಚೆನ್ನಾಗಿತ್ತು. ನೆಹರು ಅವರು ಒಂದು ಭಾಷಣದಲ್ಲಿ ಹೇಳ್ತಾರೆ. ಏನು ಹೇಳ್ತಾರೆ ಅಂದರೆ, ನೋಡ್ಕೊಳ್ಳಿ, ಇವಾಗಿಂದ 30-40 ವರ್ಷ ಆದಮೇಲೆ, ಮಿನಿಮಮ್ 30 ವರ್ಷ ಆದಮೇಲೆ, 10, 20, 30 ಗೊತ್ತಿಲ್ಲ ಯಾವಾಗ ಅಷ್ಟು ವರ್ಷ ಆದಮೇಲೆ ಯಾರಾದರೂ ಒಬ್ಬ ಬರ್ತಾನೆ, ಇಡೀ ದೇಶನೇ ಮಾರಾಕ್ ಬಿಡ್ತಾನೆ ಅಂತ. ಇದೇ ಆಗೋಯ್ತು ಇವಾಗ. ನಮ್ಮ
ಮೋದಿ ಗಂಟೆ ಇರುತ್ತೆ. ಮೋದಿ ಆದ್ಮೇಲೆ ಹೋಯ್ತ. ಗೋವಿಂದ್ ಅಂದರೆ ದೇಶವು ಮತ್ತೆ ಬ್ರಿಟಿಷ್ ಸರ್ಕಾರ ಆಯ್ತದೆ. ಏನಣ್ಣ ಹಂಗೆ ಹೇಳ್ತೀರಾ? ಹೌದು, ಹೆಂಗೆ ಆಗೋದು ಕಣ. ಹೆಂಗೆ ನೋಡು, ಈಗ ಹಾಗೆ ಪಿ ಎಮ್ ಚೇಂಜ್ ಆಗಬಾರ್ದಾ? ಇನ್ನೊಂದು 10 ವರ್ಷ ನೋಡು, ಏನು ದರಿದ್ರ ಬರ್ತದಂತ. ಇಂಡಿಯಾಗೆ ದರಿದ್ರ ಬರ್ತದೆ ನೋಡ್ತೀನಿ. 10 ವರ್ಷ 10 ವರ್ಷ 10 ವರ್ಷ ಈಗಲೇ. ಈಗ ಇರಾನ್ ಇರಾಕಲ್ಲಿ ಈಗ ವಾರದಾಗಿದ್ರೆ ಪೆಟ್ರೋಲ್ ಗ್ಯಾಸ್ಗೆಲ್ಲ ಪ್ರಾಬ್ಲಮ್ ಆಗಿದೆ. ಇನ್ನೂ ವರ್ಲ್ಡ್ ವಾರ್ ಅಂದ್ರೆ ಮುಗಿದೋಯ್ತದೆ. ನಮ್ಮಪ್ಪ ಹೊಡಿತಾರಂತ 5 ರೂಪಾಯಿ ತಿಂದ್ರೆ ಏನಾಗುತ್ತೆ? ಅವಾಗ ಅದೇ ದೊಡ್ಡದಲ್ಲ, 5 ರೂಪಾಯಿ ದೊಡ್ಡದಲ್ವಾ ಅವಾಗ. ಪೇಪರಲ್ಲಿ 5 ರೂಪಾಯಿ ಬರ್ತಾ ಇದ್ರು ಅವಾಗ. ಪೇಪರಲ್ಲಿ 5 ರೂಪಾಯಿ ತಿನ್ಬಿಟ್ಟಿದೆ. 5 ರೂಪಾಯಿ ಎಷ್ಟು ತಿನ್ಬೋದು 5 ರೂಪಾಯಲ್ಲಿ? ಅವಾಗ ಚೆನ್ನಾಗಿತ್ತು. 5 ರೂಪಾಯಿ ಒಂದು ಇಡ್ಲಿ ಬಂದರೆ ಇಷ್ಟು ಆಗಲೇ ಇತ್ತು. ಒಂದೊಂದು ಇಡ್ಲಿ 2 ರೂಪಾಯಿ, 1 ರೂಪಾಯಿ ಇಡ್ಲಿ. ಅವಾಗ ಇಡ್ಲಿ ಅಂದ್ರೆ ಸ್ವರ್ಗ ಅಲ್ವಾ? ಇಡ್ಲಿ ವಡೆ ಅಂದ್ರೆ ಸ್ವರ್ಗ. ಇವಾಗ ನಾರ್ಮಲ್ ಆಗಿಬಿಟ್ಟಿದೆ ಅದೆಲ್ಲ. 5 ರೂಪಾಯಿ ನಮ್ಮ ಅಪ್ಪ ಇಲ್ಲಿ ಹೊಡಿತದಂತ 81ರಲ್ಲಿ ಮನೆ ಬಿಟ್ಟು ಆಮೇಲೆ ಪಕ್ಕ ಫ್ರೆಂಡ್ ಮನೆಗೆ ಇದೆ. ಬಂದು ಒಂದೇಟು ಹೊಡೆದ್ಬಿಟ್ಟು ಓಡಾಬಿಟ್ಟಿದೆ. ಆಮೇಲೆ ತಿರ್ಗಿ ಕರ್ಕೊಂಬಂದ್ರು. ಬಿಡಲ್ರಾ ಅಪ್ಪ? ಹೆಂಗೆ ಅಂತದ್ದು ಕಷ್ಟ ಆಗ್ಬಿಟ್ಟು. 5 ರೂಪಾಯಿ ಈಗಿನ ಹುಡುಗರು ನಾವೇ ಹೆದರ್ಕೋಬೇಕು. ಅವಾಗ ನಾವು ಅಪ್ಪನ ನಾವೇ ಹೆದರ್ಕೋತಾ ಇದ್ದೆವು. ನಮ್ಮಪ್ಪ ಬಂದು ಹುಚ್ಚೇಕೋತಾ ಇದ್ದೆ ಅವಾಗಲೇ. 5 ಗಂಟೆ ಒಳಗೆ ಮನೆ ತೆಗಿಬೇಕು. 5 ಗಂಟೆ ಆಯ್ತಾರೆ ಮನೆ ಬಟ್ಟೆ ಬಿಚ್ಚಿ ಓಡಿಸ್ಬಿಡೋರು. ಈಗೇನಿಲ್ಲ, ಬರ್ತಾನೆ 11:30 ಬರ್ತಾನೆ, ಅಲ್ಲಾಡ್ಸ್ಕೊ ಬರ್ತಾನೆ. ಏನು ಮಾಡಿದ್ಯಪ್ಪ? ಏನು ಮಾಡಿದ್ಯ? ಚಪಾತಿ ಮಾಡಿ ಏನು ಮಾಡಿದ್ಯಾ? ಅಪ್ಪ ಪೆಟ್ರೋಲ್ ಕಾಸು ಕೊಡು. ಅಪ್ಪ ಇದು ಕೊಡು, ಊಟ ಕಾಸು ಕೊಡು. ನಾನು ಊಟ ಮಾಡ್ಬಿಡಾನೆ ಬರ್ತಾಯಿದ್ದೀನಿ. ಅಪ್ಪ ಏನಪ್ಪ ಅಂದ್ರೆ ಪೆಟ್ರೋಲ್ ಕಾಸು ಕೊಡಪ್ಪ, ಪೆಟ್ರೋಲ್ ಇಲ್ಲ ಗಾಡಿಗೆ. ನಿಮ್ಮ ಬಡ್ಡೆ ನಿಮ್ಮ ಮಗ ಎಷ್ಟಿದ್ದಾನೆ ಅಷ್ಟೇ ನಗು ಬರುತ್ತಲ್ವಣ್ಣ? ನೀವು ಯೋಚನೆ ಮಾಡ್ತೀರಾ ಎಷ್ಟು ಕೆಟ್ಟಾಗಿದ್ದಾನೆ ಅಷ್ಟು ಚೆನ್ನಾಗಿದ್ದಾನೆ ಅಂತಲ್ಲ? ಯೋಚನೆ ಮಾಡಲ್ವಾ? ಯಾಕೆಂದರೆ ತಾಯಿ ಇಲ್ಲಲ್ಲ, ಅದಕ್ಕೆ ನಾನು ಅಷ್ಟಂತ ತೋರಿಸ್ತಾ ಇರಲಿಲ್ಲ. ತಾಯಿಗೂ ತೋರಿಸ್ತಾ ಇಲ್ಲ, ತಾಯಿ ಇಲ್ಲಲ್ಲ ಅದಕ್ಕೆ. ಏನು ಈಗ ಅವ್ರಿಗೂ ಗೊತ್ತಾಗ್ಬಿಡುತ್ತೆ ಇವಾಗ ಮದುವೆ ಆಗಿಬಿಟ್ರೆ. 1 ವರ್ಷ ನನ್ನ ಮಗ ಬುದ್ಧಿ ಗೊತ್ತಾಗ್ಬಿಡುತ್ತೆ. ಅದೇ ಮದುವೆ ಆದರೆ ಬುದ್ಧಿ ಬರ್ಬಿಡುತ್ತೆ. ವರ್ಷ ಕಳೀಲಿ. 2027ಗೆ ಅವ್ರನ್ನ ಒಳ್ಳೆ ಬುದ್ಧಿ ಬರ್ತದೆ ಅವ್ರಿಗೆ. ಅರ್ಥ ಮಾಡ್ಕೋತಾರೆ. ಏನು ಮದುವೆ ಮಾಡ್ತೀರಾ? ಅದೇ ಈಗ ಮಾಡಿದ್ನಲ್ಲ, ಈಗ ಫೋನ್ ಮಾಡಿದ್ನಲ್ಲ, ನನ್ನ ಮಗಳು ಇದ್ದಾಳೆ.